ದಿನ ರಾಜ್ಯಕ್ಕೆ ತುಂಬಲಾಗದ ನಷ್ಟ. ಅವರು ಸದಾ ಹಸನ್ಮುಖಿಯಾಗಿದ್ದರು, ಒಳ್ಳೆಯ ಸ್ನೇಹಜೀವಿ, ಎಲ್ಲರಲ್ಲಿ ವಿಶ್ವಾಸವನ್ನು ಹೊಂದಿದ್ದರು. ಜಾತಿಯ ಬೆಂಬಲ ಇಲ್ಲದೇ ರಾಜಕೀಯವಾಗಿ ಚಳ್ಳಕೆರೆ ಮತ್ತು ಹಿರಿಯೂರು ಎಲ್ಲಿದ್ರೂ ಜನರ ಆಶೀರ್ವಾದ, ಬೆಂಬಲ, ವಿಶ್ವಾಸನ ಪಡ್ಕೊಂಡಿದ್ದರು. ಅಂಥ ನಾಯಕ ಸಿಗೋದು ಅಪರೂಪ. ಅವರು ಸರ್ಕಾರದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಲವಲವಿಕೆ ಚಟುವಟಿಕೆಯಿಂದ ಕೆಲಸ ಮಾಡಿಕೊಂಡಿದ್ದರು. ಒಳ್ಳೆಯ ಸ್ನೇಹಜೀವಿ. ಅವರನ್ನು ಕಳ್ಕೊಂಡು ನಮಗೆಲ್ಲ ದುಃಖ ಆಗಿದೆ. ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ. ಅವರು ಇನ್ನೂ ಚಿಕ್ಕ ವಯಸ್ಸು, 65 ವರ್ಷ ವಯಸ್ಸು. ಇನ್ನೂ ಅವರಿಗೆ ಬದುಕುವಂಥ ಇನ್ನೂ ದಶಕಗಳ ಕಾಲ ಅವಕಾಶ ಇತ್ತು. ಅನ್ಫಾರ್ಚುನೇಟ್ ಅವರು ನಮ್ಮನ್ನು ಅಗಲಿದ್ದಾರೆ. ರಾಜ್ಯಕ್ಕೆ ಅವರ ಅಗಲಿಕೆಯಿಂದ ನಷ್ಟ ಆಗಿದೆ. ನಮಗೆಲ್ಲ ದುಃಖ ಆಗಿದೆ. ಆ ಕುಟುಂಬದ ಸದಸ್ಯರು, ಸ್ನೇಹಿತರು, ಹಿತೈಷಿಗಳಿಗೆ ಅವರ ಅಗಲಿಕೆಯಿಂದ ಉಂಟಾಗುವ ದುಃಖವನ್ನು ಭರಿಸುವ ಶಕ್ತಿ ತರಲಿ. ಹೇಗೆ ಅವರು ಸ್ನೇಹಜೀವಿಯಾಗಿ ಬದುಕಿದ್ರು, ಎಲ್ಲರಲ್ಲಿ ಸಂಪರ್ಕ, ವಿಶ್ವಾಸ ಇಟ್ಟಿದ್ದರು, ತನ್ನ ಕ್ಷೇತ್ರದಲ್ಲಿ ಹೇಗೆ ಎಲ್ಲ ಜನರಲ್ಲಿ ಸೌಹಾರ್ದತೆಯನ್ನು ಮೂಡಿಸಿದರು, ಅದು ಇತರರಿಗೆ ದಾರಿದೀಪ ಆಗಲಿ. ಮತ್ತು ಅವರ ಅಗಲಿಕೆಯಿಂದ ಉಂಟಾಗಿರುವ ನಷ್ಟನ ಭರಿಸೋದಕ್ಕೆ ಅವರಿಗೆ, ಕುಟುಂಬಕ್ಕೆ ಶಕ್ತಿ ತುಂಬಲಿ ಅಂತ ನಾನು ಬಯಸ್ತೇನೆ. ಸುಧಾಕರ್ ಅವರು ನನ್ನ ಆತ್ಮೀಯ ಗೆಳೆಯರವರು. ಅವರು ಆಸ್ಪತ್ರೆಯಲ್ಲಿದ್ದಾಗ ನಾನು ಸ್ವಲ್ಪ ನೋಡೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಹೊರಗಡೆ ಬಿಡಲಿಲ್ಲ ನಮಗೆ. ಮತ್ತು ಅವರು ಬದುಕ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿತ್ತು. ಅವರು ಆರೋಗ್ಯ ಸುಧಾರಿಸುತ್ತೆ, ಅವರು ಉಳಿಬೋದು ಅಂತಕ್ಕಂಥ ವಿಶ್ವಾಸ ಇತ್ತು. ಆದರೆ ಈಗ ಅವರು ಅಗಲಿಕೆ ನಮ್ಮೆಲ್ಲರಿಗೂ ಭಾಳ ನೋವು ತಂದಿರ್ತಕ್ಕಂಥ ವಿಚಾರ. ಅವರು ಭಾಳ ಸರಳ ವ್ಯಕ್ತಿಯಾಗಿದ್ದರು. ಎಲ್ಲರ ಜೊತೆ ಸ್ನೇಹಮಯವಾಗಿ ವರ್ತಿಸ್ತಾ ಇದ್ದರು. ಜೊತೆಗೆ ಜನರ ಜೊತೆ ಭಾಳ ಹೆಚ್ಚು ಬೆರೀತಕ್ಕಂಥ ಒಂದು ಹವ್ಯಾಸನ ಮೊದಲಿಂದಲೂ ಬೆಳೆಸ್ಕೊಂಡು ಬಂದಿದ್ರು. ಹೀಗಾಗಿ ನಮಗೆ ಅವ್ರ ಅಗಲಿಕೆ ನಿಜವಾಗಿ, ಅವರ ಮರಣ ನಿಜಕ್ಕೂ ನಮಗೆ ಮನಸ್ಸಿಗೆ ನೋವಾಗಿದೆ. ಅವರ ಮರಣ ಅವರ ವರ್ಷ ಕುಟುಂಬಕ್ಕೆ ಅವರು ಅವರ ಶಕ್ತಿಯನ್ನು ಕೊಡಲಿ ತಿಳ್ಕೊಂಡು ಸಿಗುತ್ತೆ. ಈ ಕ್ಷೇತ್ರಕ್ಕೆ ಅವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಎಲ್ಲ ಕ್ಷೇತ್ರಗಳು ಅವರು ಮಂತ್ರಿಯಾಗಿ, ಶಾಸಕರಾಗಿ, ಭಾಳ ಜನಾನುರಾಗಿ ವ್ಯಕ್ತಿಯಾಗಿ. ಹೀಗಾಗಿ ಅವರ ಅಗಲಿಕೆ ನಮ್ಮೆಲ್ಲರಿಗೂ ನೋವು ತಂದಿರ್ತಕ್ಕಂಥದ್ದು. ಅವರು ಈ ಮರಣ, ಅವರ ಸುಧಾಕರ್ ಅವರು ಮಾಡಿದ ಅವರ ಕುಟುಂಬಕ್ಕೆ ನಿಜವಾಗೂ ಭಾಳ ನೋವಾಗಿರುತ್ತೆ. ಅವರಿಗೆ ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಭಗವಂತ ಕಾಣಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.